ಪೂರ್ಣಿಮಾ ಏನ್ ಕ್ಯಾಮ್ರಾ ಆಫ್ ಮಾಡ್ಬೇಕು? ಫಿಕ್ಸ್ ಆದ ಅಲ್ಲಿಗೆ ನನ್ನನ್ನೇ ಕಳಿಸ್ತಾರೆ ಅನ್ನೋದು ನಿಮಗೆ ಏನ್ ಅನ್ಸುತ್ತೆ ಏನ್ ನಡೀತಿದೆ ಇಲ್ಲಿ ಅಂತ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರಾ ಪೂರ್ಣಿಮಾ? ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ಮುಗಿಯುವ ಹಂತವನ್ನ ತಲುಪಿದೆ. ಏಕೆಂದರೆ ಬಿಗ್ ಬಾಸ್ 13ರ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ಆ ಕಡೆ ರೆಡಿ ಇದೆ. ಇಲ್ಲಿಂದ ಕೇವಲ 3 ಜನ ಮಾತ್ರ ಆ ಫ್ಲೈಟ್ ಅನ್ನು ಹತ್ತುವಂತ ಅವಕಾಶ ಇದೆ. ಇಂದು ಅಗ್ನಿ ಪರೀಕ್ಷೆಯ ವೇದಿಕೆ ಮೇಲೆ ಎಲಿಮಿನೇಷನ್ ಬಿಸಿ ಶುರುವಾಗಿದೆ. ನಿಮ್ಮಲ್ಲಿ ಒಬ್ಬರಿಗೆ ಇದೇ ನಿಮ್ಮ ಕೊನೆಯ ಕ್ಷಣ ಕೂಡ ಆಗ್ಬೋದು ಈ ಒಂದು ಶೋ. ನಂತರ ಪೂರ್ಣಿಮಾ ಹೇಳ್ತಾರೆ, ಎಲ್ಲಾ ಕ್ಯಾಮ್ರಾಗಳನ್ನ ಆಫ್ ಮಾಡಿ, ನನಗೆ ಗೊತ್ತಾಗಿದೆ, ನನ್ನನ್ನೇ ನೀವು ಮನೆಗೆ ಕಳಿಸ್ತೀರಾ ಅನ್ನೋ ಮಾತನ್ನ ಇಲ್ಲಿ ಪೂರ್ಣಿಮಾ ಅವರು ಹೇಳ್ತಾರೆ. ಕ್ಯಾಮ್ರಾನು ಆಫ್ ಮಾಡಿ ಪೂರ್ಣಿಮಾ ಏನ್ ಕ್ಯಾಮ್ರಾ ಆಫ್ ಮಾಡ್ಬೇಕು? ಫಿಕ್ಸ್ ಆದ ಅಲ್ಲಿಗೆ ನನ್ನನ್ನೇ ಕಳಿಸ್ತಾರೆ ಅನ್ನೋದು ನಿಮಗೆ ಏನ್ ಅನ್ಸುತ್ತೆ ಏನ್ ನಡೀತಿದೆ ಇಲ್ಲಿ ಅಂತ? ಇಲ್ಲಿ ನಡೆಯೋದು ಹೈಟು ವೇಟು ಸ್ಮಾರ್ಟು ಇದ್ದವರನ್ನ ಮಾತ್ರ ನೀವು ತೆಗೆದುಕೊಳ್ಳುತ್ತೀರಾ, ನಮ್ಮಂತರವನ್ನ ನೀವು ಬಿಗ್ ಬಾಸ್ ಮನೆಗೆ ಕಳಿಸಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆಗ ಸಂಗೀತ ಕೂಡ ಗರಂ ಕೂಡ ಆಗ್ತಾರೆ. ಹೈಟು ಸ್ಮಾರ್ಟ್ ಬ್ಯೂಟೀಸ್ ಇವ್ರೆಲ್ಲರನ್ನ ಬಿಟ್ಟು ಆ 4 ಜನದಲ್ಲಿ ನಿಮಗೆ 4 ಸ್ಟಾರ್ ಕೊಟ್ಟಾಗ ಅವಾಗ ನಿಮಗೆ ಕ್ವಶನ್ ಬರ್ಲಿಲ್ವಾ? ಜಡ್ಜ್ ಮಾತುಗಳಿಗೆ ಇಲ್ಲಿ ಪೂರ್ಣಿಮಾ ಅವರು ವಿರೋಧದ ಮಾತುಗಳನ್ನ ಆಡ್ತಾರೆ. ನಾನು ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಿಂಗ್ ಮಾಡ್ಕೊಂಡು ನಾನು ನಾವು ರಿಯಾಲಿಟಿ ಹೇಳ್ತೀವಿ. ನೀವು ಮಾಡ್ತಿರೋ ಸ್ಟೇಟ್ಮೆಂಟ್ ಎಷ್ಟು ಕೆಡದಾಗಿ ಕೇಳಿಸ್ತದೆ ಗೊತ್ತಾ? ನಡೀತದಕ್ಕೆ ಬೆಲೆ ಕೊಡಲ್ಲ. ಕೊನೆಗೆ ಈ ಶೋ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದಯವಿಟ್ಟು ಹೊರಗೆ ಹೋಗಿ ಅನ್ನೋ ಮಾತನ್ನ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ಈ ಶೋ ಮೇಲೆ ನಂಬಿಕೆನೇ ಇಲ್ಲ ಅಂದ್ರೆ ಪ್ಲೀಸ್ ವಾಕ್ ಔಟ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇಂದು ರಾತ್ರಿ 9:30. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.